ಈ ಮೆಡಿಟೇಷನ್ ಪ್ರಪಂಚದಲ್ಲಿ ನೀವು ಯಾವಾಗಾದರೂ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಕೇಳಿದ್ದೀರಾ? ಇದನ್ನೇ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಎನ್ನುತ್ತಾರೆ. ಶರೀರದಿಂದ ಆಚೆಗೆ ಬರುವುದು. ಇದು ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರವಾಗಿದೆ ಅಲ್ಲವೇ? ಫಸ್ಟ್ ಟೈಮ್ ನಾನು ಇದೇ ರೀತಿ ಫೀಲ್ ಆದೆ. ನಂತರ ನಾನು ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲು ಶುರು ಮಾಡಿದೆ. ಅಂದರೆ ಏನು ಈ ಆಸ್ಟ್ರಲ್ ಟ್ರಾವೆಲ್, ಏನು ಈ ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್? ನೀವು ಈಗ ನಿಮ್ಮ ಶರೀರವನ್ನು ಗಮನಿಸಿ. ನಿಮ್ಮ ಕಣ್ಣಿನ ಈಚೆಗೆ ಏನು ಕಾಣುತ್ತಿದೆಯೋ ಅದೇ ವಾಸ್ತವವಾಗಿ ಇದೆಯಾ? ಈಗ ನಿಮ್ಮ ಶರೀರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ನಿಮಗೆ ಆಚೆಗೆ ಏನು ಕಾಣಿಸುತ್ತಿದೆಯೋ ಅದೇ ಫಿಸಿಕಲ್ ಬಾಡಿ, ಭೌತಿಕ ಶರೀರ. ಶರೀರದ ಒಳಗೆ ಒಂದು ಸೆಟಲ್ಡ್ ಬಾಡಿ ಇದೆ, ಅದೇ ಸೂಕ್ಷ್ಮ ಶರೀರ. ಇದು ಸಾಲಿಡ್ ಆಗಿ ಇರುವುದಿಲ್ಲ. ಇದರ ಬಗ್ಗೆ ತುಂಬಾ ಸಲ ನೀವು ಕೇಳಿರುತ್ತೀರಿ. ಅದೇ ಆತ್ಮ, ಇಂಗ್ಲಿಷ್ನಲ್ಲಿ ಸ್ಪಿರಿಟ್, ಸೌಲ್. ನಮ್ಮ ಶರೀರದಲ್ಲಿರುವ ಸೆಟಲ್ಡ್ ಬಾಡಿ ಬಗ್ಗೆ ಮಾತಾಡಿದ್ದೇವೆ. ಈಗ ನಮ್ಮ ಸುತ್ತಲೂ ಇರುವ ಸರೌಂಡಿಂಗ್ಸ್ ಬಗ್ಗೆ ಮಾತಾಡೋಣ. ಈಗ ನಿಮ್ಮ ಸುತ್ತಲೂ ಕಾಣಿಸುತ್ತಿರುವ ಈ ಪ್ರಪಂಚವನ್ನು ನೋಡಿ. ನಿಮ್ಮ ಕಣ್ಣಿಗೆ ಏನು ಕಾಣುತ್ತಿದೆಯೋ ಅದೇ ವಾಸ್ತವವಾಗಿ ಎಕ್ಸಿಸ್ಟ್ ಆಗಿ ಇದೆಯಾ? ನಾನು ಮತ್ತೆ ನಿಮಗೆ ಹೇಳುತ್ತಿದ್ದೇನೆ, ನಾವು ಏನು ನೋಡುತ್ತಿದ್ದೇವೋ ಅದೇ ನಿಜವಾ? ಫ್ರೆಂಡ್ಸ್, ನೀವು 3 ಡೈಮೆನ್ಷನ್ಸ್ ಹೊಂದಿರುವ ಈ ಪ್ರಪಂಚವನ್ನು ನೋಡುತ್ತಿದ್ದೀರಿ. ನಿಜವಾಗಲೂ ತುಂಬಾ ಹೈಯರ್ ಡೈಮೆನ್ಷನಲ್ ಥಿಯರಮ್ಸ್ ಇದೆ. ಅವುಗಳ ಬಗ್ಗೆ ನೀವು ಯೋಚನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಸೈನ್ಸ್ ಸಹ ಈ ಪ್ರಪಂಚದಲ್ಲಿ 3 ಡೈಮೆನ್ಷನ್ಸ್ ಇದೆ ಎಂದು ಮೊದಲು ನಂಬುತ್ತಿತ್ತು. ಆದರೆ ಯಾವಾಗಾದರೆ ಕ್ವಾಂಟಮ್ ಫಿಸಿಕ್ಸ್ ಬಂತೋ ಆಗ ಎಲ್ಲರಿಗೂ ಗೊತ್ತಾಯಿತು ಡೈಮೆನ್ಷನ್ಸ್ 3ಗಿಂತ ತುಂಬಾನೇ ಇದೆ ಎಂದು. ಈಗ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿರಬೇಕು. ಒಂದು ವೇಳೆ ತುಂಬಾ ಡೈಮೆನ್ಷನ್ಸ್ ಎಕ್ಸಿಸ್ಟ್ ಆಗಿ ಇದೆ, ಓಕೆ, ಆದರೆ ಅವುಗಳನ್ನು ನಾವು ನಾರ್ಮಲ್ ಆಗಿ ನೋಡುವುದಕ್ಕೆ ಏಕೆ ಸಾಧ್ಯವಾಗುತ್ತಿಲ್ಲ? ನೀವು ಯಾವ ಕಾರಣಕ್ಕೆ ನೋಡುವುದಕ್ಕೆ ಆಗುತ್ತಿಲ್ಲವೋ ನಾನು ಈಗ ನಿಮಗೆ ಹೇಳುತ್ತೇನೆ. ನಮ್ಮ ಶರೀರವು ಎಲ್ಲವೂ 5 ಇಂದ್ರಿಯಗಳಿಂದ ರಚನೆಯಾಗಿದೆ. ನೀವು ವಸ್ತುವನ್ನು ಸ್ಪರ್ಶಿಸಬಹುದು, ಟಚ್, ನೋಡಬಹುದು, ಸೈಟ್, ರುಚಿ ನೋಡಬಹುದು, ಟೆಸ್ಟಿಷನ್ಸ್, ವಾಸನೆ ಸಹ ನೋಡಬಹುದು, ಸ್ಮೆಲ್, ಇನ್ನು ಶಬ್ದಗಳನ್ನು ಸಹ ಕೇಳಬಹುದು, ಹಿಯರಿಂಗ್ ಪವರ್. ಇದಕ್ಕಿಂತ ಜಾಸ್ತಿ ನೀವು ಏನೂ ಮಾಡುವುದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಶರೀರವು ಈ 5 ಇಂದ್ರಿಯಗಳಿಂದ ಬಂದಿಯಾಗಿದೆ. ಆದರೆ ಶರೀರದ ಒಳಗೆ ಇರುವ ಸ್ಪಿರಿಟ್, ಸೌಲ್, ಇದು ಯಾವುದರಿಂದಲೂ ಬಂದಿಯಾಗಿಲ್ಲ. ಈ ಆತ್ಮ ಯಾವುದನ್ನಾದರೂ ಎಕ್ಸ್ಪೀರಿಯನ್ಸ್ ಆಗಬಹುದು. ಅದು ನಮ್ಮ ಶರೀರ, ನಮ್ಮ ಬ್ರೈನ್ ಸಹ ಯೋಚನೆ ಮಾಡಲು ಸಾಧ್ಯವಿಲ್ಲ. ಈ ಆತ್ಮ ನಮ್ಮ ಶರೀರವನ್ನು ಬಿಟ್ಟು ಆಚೆ ಬರಬಹುದು. ಈ ಪ್ರಪಂಚದಲ್ಲಿ ಎಲ್ಲಿಗೆ ಹೋಗಬೇಕೆಂದರೂ ಅಲ್ಲಿಗೆ ಹೋಗಬಹುದು. ನಮ್ಮ ಶರೀರದಿಂದ ಆಚೆಗೆ ಬಂದ ನಂತರ ನಿಮಗೆ ಪೂರ್ತಿ ಸ್ವತಂತ್ರ ದೊರೆಯುತ್ತದೆ. ಆಸ್ಟ್ರಲ್ ಟ್ರಾವೆಲ್ ಮಾಡುವ ಸಂದರ್ಭದಲ್ಲಿ ನೀವು ಏನು ಮಾಡಬೇಕಾದರೂ ಅದು ಮಾಡಬಹುದು. ಈ ಪ್ರಪಂಚದಲ್ಲಿ ಎಲ್ಲಿಗೆ ಹೋಗಬೇಕಾದರೂ ಅಲ್ಲಿಗೆ ಹೋಗಬಹುದು. ಯಾವ ಪ್ರದೇಶವನ್ನಾದರೂ ತಲುಪಬಹುದು. ನಿಮ್ಮ ಶರೀರದಿಂದ ಆಚೆಗೆ ಬಂದು ನಿಮ್ಮ ದೇಹವನ್ನು ಸಹ ನೋಡಬಹುದು. ಇದು ಕೇಳುವುದಕ್ಕೆ ಸ್ವಲ್ಪ ವಿಚಿತ್ರವಾಗಿ ಕಾಣುತ್ತದೆ. ನೀವು ಗೂಗಲ್ನಲ್ಲಿ 100 ಮಂದಿಯ ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗಿರುವ ಸ್ಟೋರೀಸ್ ಅನ್ನು ಓದಬಹುದು. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಅನಿಸುತ್ತಿರುತ್ತದೆ, ನಮಗೆ ಆಸ್ಟ್ರಲ್ ಟ್ರಾವೆಲ್ ಅಂದರೆ ಏನೋ ಅರ್ಥವಾಗಿದೆ. ಆದರೆ ನಾವು ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗುವುದು ಹೇಗೆ? ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗುವುದಕ್ಕೆ ತುಂಬ ಟೆಕ್ನಿಕ್ಸೇ ಇದ್ದಾವೆ. ಇವುಗಳಲ್ಲಿ ಪ್ರತಿಯೊಂದು ಟೆಕ್ನಿಕ್ ಪ್ರತಿಯೊಬ್ಬರಿಗೂ ವರ್ತಿಸುವುದಿಲ್ಲ. ನಿಮಗೆ ಯಾವ ಟೆಕ್ನಿಕ್ ಕೆಲಸ ಮಾಡುತ್ತದೆಂದು ನೀವು ಹುಡುಕಬೇಕಾಗುತ್ತದೆ. ಆದರೆ ನಾನು ಈ ಕೆಲಸವನ್ನು ಸುಲಭ ಮಾಡಿದ್ದೇನೆ. ಇದು ಒಂದು ಎವರ್ಗ್ರೀನ್ ಟೆಕ್ನಿಕ್. ಇದು ಪ್ರತಿಯೊಬ್ಬರಿಗೂ ಕೆಲಸ ಮಾಡುತ್ತದೆ. ದ ಆಮಾಕ್ ಟೆಕ್ನಿಕ್, ಇದು ಒಂದು ರಿಲ್ಯಾಕ್ಸೇಷನ್ ಟೆಕ್ನಿಕ್. ಇದರಿಂದ ನೀವು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಹೊಂದಬಹುದು. ಇದಕ್ಕೆ ನೀವು ಮಲಗಿರಬೇಕಾಗಿರುತ್ತದೆ. ಈಗ ತುಂಬ ಜನ ಕೇಳುತ್ತಾರೆ, ಕೆಳಗೆ ಮಲಗಬೇಕಾ, ಬೆಡ್ ಮೇಲೆ ಮಲಗಬೇಕಾ ಅಂತ. ಆದರೆ ಫ್ರೆಂಡ್ಸ್, ಎಲ್ಲಿ ಮಲಗಿದರೂ ಪರವಾಗಿಲ್ಲ. ನಿಮ್ಮ ಬೆನ್ನು ಮೂಲೆ, ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗಿ ಇರುವಂತೆ ನೋಡಿಕೊಳ್ಳಿ. ನೀವು ಈಗ ಮಲಗಿಕೊಂಡು ಉಸಿರಾಟದ ಮೇಲೆ ಗಮನ ಹರಿಸಬೇಕು. ನಿಮ್ಮ ಗಮನ ಯಾವಾಗ ಉಸಿರಾಟದತ್ತ ಹೋಗುತ್ತದೋ ಆಗ ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳು ಸಹ ಕಡಿಮೆಯಾಗಲು ಮೊದಲಾಗುತ್ತದೆ. ನಿಮ್ಮ ಬ್ರೈನ್ ಶಾಂತಿಸಲು ಮೊದಲಾಗುತ್ತದೆ. ನಿಮ್ಮ ಶರೀರದಲ್ಲಿ ಪ್ರತಿಯೊಂದು ಭಾಗವನ್ನು ಫ್ರೀ ಆಗಿ ಬಿಡಬೇಕು. ರಿಲ್ಯಾಕ್ಸ್ ಮಾಡಿಬಿಡಿ. ಈಗ ಅಸಲಿ ಗೇಮ್ ಆರಂಭವಾಗುತ್ತದೆ. ಯಾವಾಗಾದರೆ ಥಾಟ್ಸ್, ಆಲೋಚನೆಗಳೆಲ್ಲವೂ ನಿಮ್ಮ ಮನಸ್ಸಿನಿಂದ ಹೋಗುತ್ತವೋ ಆಗ ನಿಮ್ಮ ಶರೀರವು ನಿದ್ರಿಸಲು ಮುಂದಾಗುತ್ತದೆ. ಆದರೆ ನೀವು ಶರೀರವನ್ನು ನಿದ್ರಿಸಲು ಬಿಡಬೇಕು. ಆದರೆ ನಿಮ್ಮ ಬ್ರೈನ್ ಅನ್ನು ಆಕ್ಟಿವ್ ಆಗಿ ಇಡಬೇಕು. ನಾನು ಮತ್ತೆ ಇನ್ನೊಂದು ಬಾರಿ ಹೇಳುತ್ತಿದ್ದೇನೆ, ನಿಮ್ಮ ಶರೀರವನ್ನು ನಿದ್ರಿಸಲು ಬಿಡಬೇಕು. ಆದರೆ ನಿಮ್ಮ ಬ್ರೈನ್ ಅನ್ನು ಆಕ್ಟಿವ್ ಆಗಿ ಇಡಬೇಕು. ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಯಾವಾಗ ಸಾಧ್ಯವಾಗುತ್ತದೆ ಎಂದರೆ, ಯಾವಾಗ ನಿಮ್ಮ ಶರೀರ ನಿದ್ರಿಸಿ ನಿಮ್ಮ ಬ್ರೈನ್ ಆಕ್ಟಿವ್ ಆಗಿ ಇರುತ್ತದೋ ಆವಾಗ ಆಸ್ಟ್ರಲ್ ಟ್ರಾವೆಲ್ ಪಾಸಿಬಲ್ ಆಗುತ್ತದೆ. ಆದರೆ ನೀವು ಕಾನ್ಸಿಯಸ್ ಆಗಿರುವುದು ಮುಖ್ಯ. ಅಂದರೆ ನೀವು ನಿದ್ರಿಸುತ್ತಿರುವ ನಿಮ್ಮ ಶರೀರವನ್ನು ನೀವು ನೋಡಬೇಕು. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ, ನೀವು ಮಲಗಿರುವಾಗ ನೀವು ಆಕ್ಟಿವ್ ಆಗಿರಬೇಕು. ಇದು ಕೇಳುವುದಕ್ಕೆ ತುಂಬ ಕಷ್ಟವಾಗಿದೆ ಅಲ್ಲವೇ? ಆದರೆ ಇದರಲ್ಲಿ ಅಷ್ಟು ಕಷ್ಟವಿಲ್ಲ.
ಅಲ್ಲಿ ಪ್ರಾಬ್ಲಮ್ ಏನೆಂದರೆ, ಯಾವಾಗಾದರೆ ನಿಮ್ಮ ಶರೀರವು ನಿದ್ರಿಸಲು ಪ್ರಾರಂಭಿಸುತ್ತದೋ ಇದರ ಜೊತೆಗೆ ನಿಮ್ಮ ಬ್ರೈನ್ ಸಹ ನಿದ್ರಿಸಲು ಪ್ರಾರಂಭಿಸುತ್ತದೆ. ಆದರೆ ಆಸ್ಟ್ರಲ್ ಟ್ರಾವೆಲ್ ಪಾಸಿಬಲ್ ಆಗಬೇಕೆಂದರೆ ಬ್ರೈನ್ ಕಂಪಲ್ಸರಿ ಆಕ್ಟಿವ್ ಆಗಿರಬೇಕು. ಇದು ಒಂದು ಸರಿ ಮಾಡಿದ ಕೂಡಲೇ ಸಾಧ್ಯವಾಗುವುದಿಲ್ಲ. ನೀವು ತುಂಬಾ ಸಲ ಪ್ರಾಕ್ಟೀಸ್ ಮಾಡಿದರೆ ಪಕ್ಕಾ ಸಾಧ್ಯವಾಗುತ್ತದೆ. ನಿಮ್ಮ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಶರೀರವು ಯಾವಾಗಾದರೆ ನಿದ್ರಿಸಿ ನಿಮ್ಮ ಬ್ರೈನ್ ಆಕ್ಟಿವ್ ಆಗಿ ಇರುತ್ತೋ ಆಗ ನಿಮ್ಮ ಬಾಡಿ ವೈಬ್ರೇಟ್ ಆಗಲು ಪ್ರಾರಂಭವಾಗುತ್ತೆ. ಇದನ್ನು ನೋಡಿ ಹೆದರಬೇಡಿ. ಇದು ಒಂದು ಆರಂಭ. ಇದು ಒಂದು ಸಂಕೇತ ಮಾತ್ರವೇ. ಈ ವೈಬ್ರೇಷನ್ ಸ್ಟೆಪ್ ನಂತರ ನಿಮ್ಮ ಸೂಕ್ಷ್ಮ ಶರೀರ ನಿಮ್ಮ ಭೌತಿಕ ಶರೀರದಿಂದ ಆಚೆಗೆ ಬರುತ್ತದೆ. ಆಚೆಗೆ ಬಂದ ನಂತರ ನಿಮ್ಮ ಶರೀರವನ್ನು ನೀವು ನೋಡಬಹುದು. ಆ ನಂತರ ವಿಚಿತ್ರ ಶಬ್ದಗಳು ನಿಮಗೆ ಕೇಳಿಸುತ್ತವೆ. ಈ ಶಬ್ದಗಳನ್ನೇ ಆಸ್ಟ್ರಲ್ ರೀಲಮ್ ಅನ್ನುತ್ತಾರೆ. ಒಂದು ಫ್ಯಾಕ್ಟ್ ಹೇಳಬೇಕೆಂದರೆ, ಈ ಆಸ್ಟ್ರಲ್ ರೀಲಮ್ ಸೌಂಡ್ಸನ್ನು ನೀವು ಯಾವಾಗಾದರೆ ಕೇಳುತ್ತೀರೋ ಆವಾಗ ಸ್ಲೀಪ್ ಪ್ಯಾರಾಲಿಸಿಸ್ ಆಗುತ್ತೀರಿ. ಸ್ಲೀಪ್ ಪ್ಯಾರಾಲಿಸಿಸ್ ಅಂದರೆ ನಾವು ನಿದ್ದೆ ಹೋದ ನಂತರ ನಮ್ಮ ಬ್ರೈನ್ ಆಕ್ಟಿವ್ ಆಗಿರುತ್ತದೆ, ಆದರೆ ನಮ್ಮ ಶರೀರವನ್ನು ಕದಲಿಸಲಾಗುವುದಿಲ್ಲ. ಹೀಗೆ ಕೆಲವು ನಿಮಿಷಗಳು ಮಾತ್ರವೇ ಇರುತ್ತದೆ. ನಂತರ ನಾರ್ಮಲ್ ಸ್ಟೇಟ್ಗೆ ಬರುತ್ತೀರಿ. ಇದು ಸಹ ಆ ಸ್ಟೇಟೇ. ಆಸ್ಟ್ರಲ್ ಟ್ರಾವೆಲ್ 10 ರಿಂದ 15 ನಿಮಿಷದೊಳಗೆ ಮುಗಿದು ಹೋಗಬೇಕಾಗುತ್ತದೆ. ಈ ಟೈಮ್ನಲ್ಲಿ ನಿಮ್ಮ ಶರೀರವು ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಬಿಟ್ಟು ನಿದ್ರಿಸುತ್ತದೆ. ಈ 10 ರಿಂದ 15 ನಿಮಿಷದೊಳಗೆ ನೀವು ನಿಮ್ಮ ಬ್ರೈನ್ ಅನ್ನು ಆಕ್ಟಿವ್ ಆಗಿ ಇಟ್ಟರೆ ಆಸ್ಟ್ರಲ್ ಟ್ರಾವೆಲ್ ಸಾಧ್ಯವಾಗುತ್ತದೆ. ನೀವು ನಿಮ್ಮ ಶರೀರದಿಂದ ಬೇರೆ ಆಗುತ್ತೀರಿ. ನೀವು 5 ನಿಮಿಷ ಆಸ್ಟ್ರಲ್ ಟ್ರಾವೆಲ್ ಮಾಡಬಹುದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬರುತ್ತದೆ. ಆಸ್ಟ್ರಲ್ ಟ್ರಾವೆಲ್ ಮಾಡಿದ ತುಂಬ ಮಂದಿ ಹೇಳಿದ್ದು ಏನೆಂದರೆ, ಅವರು ಟೈಮ್ ಡಿಲೇಷನ್ ಅನ್ನು ಸಹ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ಎಂದು. ಅಂದರೆ ನಮ್ಮ ಸೂಕ್ಷ್ಮ ಶರೀರವು ಆಚೆಗೆ ಬಂದ ನಂತರ 5 ರಿಂದ 6 ಗಂಟೆಗಳು ಬೇರೆ ಬೇರೆ ಪ್ಲೇಸಸ್ನಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ಗಳಲ್ಲಿ ನೋಡುತ್ತಾರೆ. ಆದರೆ ನಿಜ ಪ್ರಪಂಚದಲ್ಲಿ 5 ನಿಮಿಷಗಳು ಮಾತ್ರವೇ ಈ ಸ್ಟೇಟ್ನಲ್ಲಿ ಇದ್ದೀರಿ. ಅಂದರೆ ಆಸ್ಟ್ರಲ್ ಟ್ರಾವೆಲ್ನಲ್ಲಿ 5 ರಿಂದ 6 ಗಂಟೆಗಳು ನಿಜ ಜೀವನದಲ್ಲಿ 5 ನಿಮಿಷಗಳಿಗೆ ಸಮಾನ ಅನಿಸುತ್ತದೆ. ನಿಜ ಜೀವನದಲ್ಲಿ ಅಸಲಿಗೆ ಸಮಯವು ಎಕ್ಸಿಸ್ಟ್ ಆಗಿ ಇಲ್ಲವೆಂದು. ಏಕೆಂದರೆ 5 ಅವರ್ಸ್ ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪ್ಲೋರೇಷನ್ 5 ನಿಮಿಷಕ್ಕೆ ಸಮಾನ. ಇದು ಒಂದು ಅಮೇಝಿಂಗ್ ಫೆನೋಮಿನಾ. ನೀವು ಖಂಡಿತವಾಗಿಯೂ ಆಸ್ಟ್ರಲ್ ಟ್ರಾವೆಲ್ ಮಾಡಬಹುದು. ನೀವು ಒಂದು ಬಾರಿ ಪ್ರಯತ್ನಿಸಿ ಆಸ್ಟ್ರಲ್ ಟ್ರಾವೆಲ್ ಆಗಿಲ್ಲವೆಂದು ನಿರಾಸೆ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು ಅಷ್ಟೇ. ಅಂದರೆ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಎನಿಸುತ್ತದೆ, ಆದರೆ ನೀವು ಒಂದು ಸರಿ ಅದನ್ನು ಕಲಿತುಕೊಂಡರೆ ಸುನಾಯಾಸವಾಗಿ ಆಸ್ಟ್ರಲ್ ಟ್ರಾವೆಲ್ ಮಾಡಬಹುದು. ನೀವು ನಿದ್ರಿಸುವ ಸಮಯದಲ್ಲಿ ನಿಮಗೆ ಡ್ರೀಮ್ಸ್ ಬರುತ್ತವೆ. ತುಂಬ ಜನಕ್ಕೆ ಡ್ರೀಮ್ಸ್ ಬರುವುದಿಲ್ಲ. ಡ್ರೀಮ್ಸ್ ಬಂದವರಲ್ಲಿ ನೀವು ಸಹ ಒಬ್ಬರಾದರೆ ಇದು ತಿಳಿದುಕೊಳ್ಳಿ. ಡ್ರೀಮ್ಸ್ ಮತ್ತೇನೂ ಅಲ್ಲ, ಆಸ್ಟ್ರಲ್ ಟ್ರಾವೆಲ್. ಸೈನ್ಸ್ ಇದುವರೆಗೂ ಇದನ್ನು ಎಕ್ಸ್ಪ್ಲೇನ್ ಮಾಡಲು ಸಾಧ್ಯವಾಗಿಲ್ಲ, ಆದರೆ ಕ್ವಾಂಟಮ್ ಫಿಸಿಕ್ಸ್ನಿಂದ ನಮಗೆ ಉತ್ತರ ದೊರಕಿದೆ. ಇನ್ಫ್ಯಾಕ್ಟ್ ಅಸಲು ನಾವು ಏನಕ್ಕೆ ಮಲಗುತ್ತೇವೆ ಎಂಬುದಕ್ಕೆ ಸೈನ್ಸ್ ಬಳಿಯೂ ಸಹ ಒಂದು ಉತ್ತರವೂ ಇಲ್ಲ. ಥಿಯರಮ್ಸ್ ಆದರೆ ತುಂಬಾನೇ ಇದೆ, ಆದರೆ ಉತ್ತರ ಯಾರ ಬಳಿಯೂ ಇಲ್ಲ. ಸೈನ್ಸ್ ಉತ್ತರಿಸಲಾಗದ ವಿಷಯಗಳಲ್ಲಿ ನಿದ್ರೆ ಸಹ ಒಂದು. ಡ್ರೀಮ್ಸ್ನಲ್ಲಿ ಆಸ್ಟ್ರಲ್ ಟ್ರಾವೆಲ್ ಅಂದರೆ ನೀವು ಡ್ರೀಮ್ಸ್ನಲ್ಲಿ ಏನಾದರೂ ನೋಡುತ್ತಿದ್ದೀರೋ ಅದೇ ನಿಜ, ಆದರೆ ಅದು ಬೇರೆ ಡೈಮೆನ್ಷನ್, ಬೇರೆ ಪ್ರಪಂಚ. ಆದರೆ ಈ ಡೈಮೆನ್ಷನ್ ಈ ಪ್ರಪಂಚಕ್ಕೆ ಮಾತ್ರ ಅದು ಕೇವಲ ಕನಸು. ಆದರೆ ಬೇರೆ ಡೈಮೆನ್ಷನ್ನಲ್ಲಿ ಅದೇ ವಾಸ್ತವ. ಇದು ಒಂದು ಶಾಕಿಂಗ್ ಸ್ಪಿರಿಚುವಲ್ ಫ್ಯಾಕ್ಟ್. ಈ ಸ್ಪಿರಿಚುಯಾಲಿಟಿ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಸ್ಟಡಿ ಮಾಡಿದ ನಂತರ ಈಗ ನಾನು ಹೇಳಲು ಮುಂದಾಗುತ್ತಿರುವ ವಿಷಯ ಕನ್ಫರ್ಮ್ ಆಗಿದೆ. ಈಗ ನಾನು ಕೆಲವು ಲಕ್ಷಗಳ ಮಂದಿ ಎಕ್ಸ್ಪೀರಿಯನ್ಸಸ್ ಸ್ಟಡೀಸ್ ಆಧಾರದ ಮೇಲೆ ಇದನ್ನು ಹೇಳುತ್ತಿದ್ದೇನೆ. ತುಂಬ ಜನಕ್ಕೆ ಅನಿಸಿದೆ ಇದು ಬ್ರೈನ್ನ ಒಂದು ಎಲಿಸುಲೇಷನ್ ಎಂದು. ಇದು ಭ್ರಮೆ ಎನ್ನುತ್ತಾರೆ. ಅವರು ಏನು ಹೇಳುತ್ತಾರೆ ಎಂದರೆ, ನಾವು ಕಣ್ಣನ್ನು ಮುಚ್ಚಿದ ನಂತರ ನಾವು ಬ್ರೈನ್ಗೆ ಏನೋ ಒಂದು ನೋಡಿಸಬೇಕೆಂದು ಅನಿಸುತ್ತದೆ, ಲೈಕ್ ನಮ್ಮ ಶರೀರದಿಂದ ಆಚೆಗೆ ಬಂದು ತಿರುಗುತ್ತಿದ್ದಂತೆ. ಈಗ ಅಸಲು ಫ್ಯಾಕ್ಟ್ ಹೇಳುತ್ತೇನೆ. ಕ್ವಾಂಟಮ್ ಫಿಸಿಕ್ಸ್ ಸಹ ಆಸ್ಟ್ರಲ್ ಟ್ರಾವೆಲ್ ಅನ್ನು ಕನ್ಸಿಡರ್ ಮಾಡುತ್ತದೆ. ಆಸ್ಟ್ರಲ್ ಟ್ರಾವೆಲ್ ಮೇಲೆ ಕ್ವಾಂಟಮ್ ಫಿಸಿಕ್ಸ್ ತುಂಬ ರಿಸರ್ಚ್ ಮಾಡಿದೆ. ಈ ರಿಸರ್ಚ್ಗಳೆಲ್ಲವನ್ನು ನೀವು ಆನ್ಲೈನ್ನಲ್ಲಿ ಓದಬಹುದು. ಇನ್ನು ಪ್ರಜೆಗಳ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕೆಂದರೆ, ಈ ಆಸ್ಟ್ರಲ್ ಟ್ರಾವೆಲ್ನಲ್ಲಿ ನೀವು ತಿರುಗುತ್ತಿರುವ ಈ ಪ್ರಪಂಚದ ಜೊತೆಗೆ ಬೇರೆ ಡೈಮೆನ್ಷನ್, ಬೇರೆ ಪ್ರಪಂಚಕ್ಕೆ ಕೂಡ ಹೋಗಬಲ್ಲರು. ಜಾಗ್ರತೆಯಿಂದ ಕೇಳಿ. ನೀವು ಏನೇನು ಯೋಚಿಸುತ್ತಿದ್ದೀರಿ ಅವು ಬೇರೆ ಡೈಮೆನ್ಷನ್ಸ್ನಲ್ಲಿ, ಬೇರೆ ಪ್ರಪಂಚದಲ್ಲಿ ರಿಯಲ್ ಆಗಿ ಎಕ್ಸಿಸ್ಟ್ ಆಗಿ ಇವೆ. ಈ ಬ್ರಹ್ಮಾಂಡದಲ್ಲಿ ನೀವು ಈ ವಿಡಿಯೋವನ್ನು ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ನೋಡುತ್ತಿದ್ದೀರಿ. ಇದೇ ಸಮಯದಲ್ಲಿ ಬೇರೆ ಪ್ರಪಂಚದಲ್ಲಿ ನೀವು ತಿನ್ನುತ್ತಾ ಇರಬಹುದು. ಇದೇ ಸಮಯದಲ್ಲಿ ಬೇರೆ ಪ್ರಪಂಚದಲ್ಲಿ ನೀವು ನಿಮ್ಮ ಪ್ರೇಯಸಿ ಜೊತೆ ಕುಳಿತಿರಬಹುದು. ಅಂದರೆ ನೀವು ಯಾವ ಆಲೋಚನೆಗಳು ನಿಮ್ಮ ಬ್ರೈನ್ ಒಳಗೆ ಬರುತ್ತಿದ್ದಾವೋ, ಎಷ್ಟು ಪಾಸಿಬಿಲಿಟೀಸ್ ಬರುತ್ತಿದ್ದಾವೋ ಅಷ್ಟು ಬೇರೆ ಪ್ರಪಂಚಗಳಲ್ಲಿ ಇದೇ ಟೈಮ್ನೊಂದಿಗೆ ರನ್ ಆಗುತ್ತಿವೆ. ಇಷ್ಟು ಬ್ರಹ್ಮಾಂಡಗಳಿಂದ ಒಂದು ಬ್ರಹ್ಮಾಂಡದಲ್ಲಿ ನೀವು ಈಗ ಇದ್ದೀರಿ. ಒಂದು ವೇಳೆ ನೀವು ಅವೆಂಜರ್ಸ್ ಇನ್ಫಿನಿಟಿ ವಾರ್ ಮೂವಿ ನೋಡಿದ್ದರೆ
ಅದರಲ್ಲಿ ಡಾಕ್ಟರ್ ಸ್ಟ್ರೇಂಜ್ ಕೆಲವು ಲಕ್ಷ ಕೋಟಿಗಳ ಪಾಸಿಬಿಲಿಟೀಸ್ ಅನ್ನು ನೋಡುತ್ತಾರೆ. ಎಲ್ಲವೂ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ನೋಡುತ್ತಾನೆ. ಅಷ್ಟು ಪಾಸಿಬಿಲಿಟೀಸ್ಗಳಿಂದ ಒಂದು ಬ್ರಹ್ಮಾಂಡದಲ್ಲಿ ಥ್ಯಾನಸ್ನಿಂದ ಇವರು ಗೆಲ್ಲುತ್ತಾರೆ. ಇನ್ಫ್ಯಾಕ್ಟ್ ಇದು ಒಂದು ಮೂವಿ, ಇದು ಒಂದು ಫಿಕ್ಷನ್. ಆದರೂ ಈ ಮೂವಿನಲ್ಲಿ ಸಹ ಸೇಮ್ ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಈ ಪ್ರಪಂಚದಲ್ಲಿ ನೀವು ಇದ್ದೀರೆಂದರೆ ಇದೇ ಸಮಯದಲ್ಲಿ ಬೇರೆ ಪ್ರಪಂಚದಲ್ಲಿ ಸಹ ನೀವು ಇದ್ದೀರಿ. ಒಂದು ಪ್ರಪಂಚದಲ್ಲಿ ನೀವು ಒಬ್ಬ ಕೋಟ್ಯಾಧಿಪತಿ ಆಗಿರಬಹುದು, ಮತ್ತೊಂದು ಪ್ರಪಂಚದಲ್ಲಿ ನೀವು ಒಬ್ಬ ಬಡವ. ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರವೇ. ಅಂದರೆ ಪ್ರತಿಯೊಂದು ಪಾಸಿಬಿಲಿಟೀಸ್ ಬೇರೆ ಬೇರೆ ಡೈಮೆನ್ಷನ್ಸ್ನಲ್ಲಿ ಬೇರೆ ಬೇರೆ ಬ್ರಹ್ಮಾಂಡಗಳಲ್ಲಿ ವಾಸ್ತವವಾಗಿ ಎಕ್ಸಿಸ್ಟ್ ಆಗಿ ಇದ್ದಾವೆ. ನೀವು ಒಂದು ವೇಳೆ ಆಸ್ಟ್ರಲ್ ಟ್ರಾವೆಲ್ ಸಾಧಿಸಿದರೆ ನೀವು ಈ ಎಲ್ಲ ಡೈಮೆನ್ಷನ್ಸ್ಗಳನ್ನು ನೋಡಬಹುದು. ಅಂದರೆ ನಿಮ್ಮ ಭೌತಿಕ ಶರೀರದಿಂದ ಕೇವಲ ಒಂದು ಪ್ರಪಂಚದಲ್ಲಿ ಮಾತ್ರ ಇರಬಹುದು, ಆದರೆ ಸೂಕ್ಷ್ಮ ಶರೀರದಿಂದ ಬೇರೆ ಪ್ರಪಂಚಗಳು ಬೇರೆ ಡೈಮೆನ್ಷನ್ಸ್ ಅನ್ನು ಸಹ ಎಕ್ಸ್ಪೀರಿಯನ್ಸ್ ಆಗಬಹುದು. ಇದನ್ನೇ ಸೈಂಟಿಫಿಕ್ ಟರ್ಮ್ನಲ್ಲಿ ದ ಪ್ಯಾರಲಲ್ ಯೂನಿವರ್ಸ್ ಎನ್ನುತ್ತಾರೆ. ನಿಮಗೆ ಇದರ ಬಗ್ಗೆ ಖಂಡಿತವಾಗಿ ತಿಳಿದಿರಬಹುದು. ಅಂದರೆ ಪ್ರತಿಯೊಂದು ಪಾಸಿಬಿಲಿಟಿಗೂ ಬೇರೆ ಬೇರೆ ಪಾಸಿಬಿಲಿಟಿ ಹಾಗೂ ಬ್ರಹ್ಮಾಂಡಗಳು ಒಂದೇ ಸಮಯದಲ್ಲಿ ಒಂದೇ ಬಾರಿ ಎಕ್ಸಿಸ್ಟ್ ಆಗಿ ಇದ್ದಾವೆ. ಇದನ್ನೇ ಪ್ಯಾರಲಲ್ ಯೂನಿವರ್ಸ್ ಎನ್ನುತ್ತಾರೆ. ನೀವು ಸೈನ್ಸ್ಗಿಂತ ಮುಂದೆ ಹೋಗಬೇಕೆಂದರೆ ಬಿಹೈಂಡ್ ದಿ ಸೈನ್ಸ್ ದ ಸ್ಪಿರಿಚುವಾಲಿಟಿ ನೋಡಿ. ಈ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಏನಾದರೂ ಹೇಳಿದ್ದಾರೋ ಅದನ್ನು ಸೈನ್ಸ್ ತುಂಬ ವರ್ಷಗಳ ನಂತರ ಎಕ್ಸ್ಪ್ಲೇನ್ ಮಾಡುತ್ತದೆ. ಅಷ್ಟೇಕೆ ಇವಾಗ ಹೇಳುತ್ತೇನೆ, ಸೈನ್ಸ್ನಲ್ಲಿ ಇಷ್ಟೊಂದು ಅಡ್ವಾನ್ಸ್ಡ್ ರಿಸರ್ಚಸ್ ಆಗಿದ್ದಾವೋ, ಆಟಮ್ಸ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್, ಗ್ರಾವಿಟಿ ಕೋರ್ಸ್ನ ಇವುಗಳೆಲ್ಲ ಬಗ್ಗೆಯೂ ಕೆಲವು ಸಾವಿರ ವರ್ಷಗಳ ಮುಂಚೆಯೇ ವೇದಗಳಲ್ಲಿ ಬರೆದಿದ್ದಾರೆ. ಸೈನ್ಸ್ ಟೆಕ್ನಾಲಜಿಯೊಂದಿಗೆ ತುಂಬಿ ಹೋಗಿರುವ ಈ ಪ್ರಪಂಚದಲ್ಲಿ ನಿಮ್ಮ ವರ್ಚುವಲ್ ರಿಯಾಲಿಟಿ, ಅಮೇಜಿಂಗ್ ರೋಬೋಟ್ಸ್, ಸೂಪರ್ ಕಂಪ್ಯೂಟರ್ಸ್ ಇವುಗಳೆಲ್ಲ ಬಗ್ಗೆಯೂ ಖಂಡಿತವಾಗಿಯೂ ಕೇಳಿರುತ್ತೀರಿ. ಬಟ್ ಇವೆಲ್ಲದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಸ್ಪಿರಿಚುಯಾಲಿಟಿ ವಾರೆಂಟ್. ನೀವು ಈ ಹ್ಯಾಮರ್ ಟೆಕ್ನಿಕ್ ಟ್ರೈ ಮಾಡಿ ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಆಗುತ್ತೀರೆಂದು ಆಶಿಸುತ್ತೇನೆ. ಅಮೇಜಿಂಗ್ ಸ್ಪಿರಿಚುವಲ್ ಅವೇರ್ನೆಸ್ ಬಗ್ಗೆ ನಮ್ಮ ದೇಶದಲ್ಲಿ ಕೆಲವರಿಗೆ ಮಾತ್ರ ತಿಳಿದಿದೆ. ಈ ವಿಡಿಯೋ ಇಂಟ್ರೆಸ್ಟ್ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.